ನೀವು ಒಕ್ಕಲಿಗರು ಎಲ್ಲ ಒಗ್ಗಟ್ಟು ಮಾಡ್ತಾ ಇದ್ದಾರೆ ಸ್ವಾಮಿಗಳು ಅಂತ ನೀವು ತೋರಿಸ್ತಾ ಇದ್ದೀರಾ. ಅವರು ಒಕ್ಕಲಿಗರು ಅಂತ ಹೇಳ್ತಾ ಇದ್ದಾರೆ, ಒಕ್ಕಲಿಗರ ಮಟ್ಟಕ್ಕೆ ಹೋಗಿ ಕೇಳ್ತಾ ಇದ್ದಾರೆ. ಅದನ್ನು ನೆನಪಿಟ್ಕೋಬೇಕಲ್ವಾ? ಒಕ್ಕಲಿಗರ ಚೀಫ್ ಮಿನಿಸ್ಟರ್ನ ಯಾರು ತೆಗೆದ್ರು ಅಂತ ನೆನಪಿಟ್ಕೋಬೇಕಲ್ಲ. ಯಾರು ಒಕ್ಕಲಿಗರ ಚೀಫ್ ಮಿನಿಸ್ಟರ್ನ ತೆಗೆದ್ರು ಅವ್ರಿಗೆ ಕರ್ಕೊಂಡೋಗಿ ಬೆಂಬಲ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅಂತಂದರೆ ಇದರ ಅರ್ಥ ಏನು? ಸೊ ಅನುಕೂಲ ಸಿಂಧು ರಾಜಕಾರಣ ಅಲ್ವಾ? ಏನು ಜನ ದಡ್ರ, ಮತದಾರ ಏನು ದಡ್ರ? ನಮ್ದು ಅಷ್ಟೇ ಸಿಂಪಲ್. ನಡೆದಂಥ ಇತಿಹಾಸ ಘಟನೆ ನೀವು ತೋರಿಸ್ಬೇಕು, ನಾವು ತೋರಿಸ್ಬೇಕು. ನಮ್ದೇನಾದ್ರು ನೀವು ತೋರಿಸಿ, ಅವ್ರದ್ದೇನಾದ್ರು ತೋರಿಸಿ. ಏನೇನು ನುಡಿಮುತ್ತುಗಳನ್ನು ನುಡಿದಿದ್ರು ಅವನ್ನೆಲ್ಲ ನೀವು ತೋರಿಸಿ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಸಮುದಾಯದ ನಾಯಕರನ್ನ ಒಗ್ಗೂಡಿಸ್ತೀವಿ ಅನ್ನೋ ಮಾತು ಸರ್, ಇದು ಎಷ್ಟು ಮಟ್ಟಿಗೆ ಎಲ್ರಿ ಯಾರು ಒಗ್ಗೂಡ್ತಾರೆ? ಸುಮ್ಮನೆ ಅದೆಲ್ಲ ನಮಗೂ ಭ್ರಮೆ, ಅವ್ರಿಗೂ ಭ್ರಮೆ. ಅವೆಲ್ಲ ಯಾರು ಅವ್ರವ್ರ ಬದುಕಿಗೆ ಅವರು ನೋಡ್ತಾರೆ. ಅಲ್ಲದೆ ರೆಡಿಮೇಡಾಗಿ ನಾವು ಇದ್ದೀವಿ. ಇನ್ನು 4.25 ವರ್ಷ 4 ವರ್ಷ ಇಲ್ಲಿರ್ತೀವಿ. ಅದಾದಮೇಲೆ ತಿರ್ಗಿ ಇನ್ನು 5 ವರ್ಷ ಇರ್ತೀವಿ. ಇನ್ನು ಮುಂದಕ್ಕೆ ಎಲ್ಲಿ ಅದೆಲ್ಲ ಮುಗಿದ ಅಧ್ಯಾಯ ಇದು. ಅವ್ರು ನಡೆಯೋಕ್ಕಾಗಲ್ಲ, ತಿರ್ಗಿ ಮುಂದಕ್ಕೆ ಗೆಲ್ಲಕ್ಕಾಗಲ್ಲ ಅಂತಲೇ ಇವತ್ತು ಅವರೇ ಹೇಳಿದಾರಲ್ಲ ಕುಮಾರಸ್ವಾಮಿ ಅವರು, ನಮ್ಮಿಂದ ಅಲೈನ್ಸ್ ಮಾಡ್ಕೊಂಡಿದ್ದೀವಿ ಅಂತ. ನಮ್ಮದಿಂದ ಅಲೈನ್ಸು ಸಿದ್ಧಾಂತನೇ ಮಾರ್ಕೊಬಿಟ್ರು. ನನಗೇನಪ್ಪ ಅಂದರೆ ಪಾಪ ಇಂಥ ಪರಿಸ್ಥಿತಿ ಕುಮಾರಸ್ವಾಮಿಗೇನೋ ಬಿಡಿ, ಅದನ್ನು ಲೆಕ್ಕಕ್ಕಿಲ್ಲ, ದೇವೇಗೌಡರಿಗೆ ಬರ್ಬೋದಾಗಿತ್ತು ಅಷ್ಟೇ. ಹಳಿನ BJP ಸಿಂಬಲಲ್ಲಿ ನಿಲ್ಲಿಸ್ಬಿಟ್ಟು ಅದು ಅವ್ರಿಗೆ ಬರಬಾರ್ದಾಗಿತ್ತು. ಐ ಫೀಲ್ ಸಾರಿ ಫಾರ್ ಬಿಜೆಪಿ ಅವರು ಬೆಳೆಸಿಲ್ಲ, ಕಾಂಗ್ರೆಸ್ನವರೇ ಬೆಳೆಸ್ಕೊಂಡಿದ್ದು ಅಂತ. ಯಾರು? ಅಲ್ಲ ರೀ, ವಿಶ್ವನಾಥ್ ಹೋಗಿ ಮೀಟ್ ಮಾಡಿದ್ದಾರೆ, ನಾರಾಯಣಗೌಡನ ಜೊತೆ ಇದ್ದಾರೆ, ಯೋಗೇಶ್ ಜೊತೆ ತಬ್ಬಾಡ್ತಾ ಇದ್ದಾರೆ. ಅಶ್ವಥ್ ನಾರಾಯಣ ಮತ್ತು ಯಡಿಯೂರಪ್ಪನವ್ರನ್ನ ಏನು ಬಿಡ್ತಾನೇ ಇಲ್ಲ. ಯಾರು ಈ ಸರ್ಕಾರ ತೆಗೆದ್ರು ಆ ಸರ್ಕಾರದ ಜೊತೆಗಿದ್ದಾರೆ. ಇನ್ನೇನು ರೀ ಬೇಕು ಜನಕ್ಕೆ? ಇದಕ್ಕಿನ್ನ ಏನು ಸಾಕಿಬೇಕು? ನಿನ್ನ ಅಧಿಕಾರಕ್ಕೆ ನೀನು ಸ್ಯಾಕ್ರಿಫೈಸ್ ಮಾಡೋಕ್ಕಾಗ್ತಾಯಿಲ್ಲ ಅಂತಂದರೆ, ನಿನ್ನ ಅಧಿಕಾರದ ಸಿದ್ಧಾಂತನೇ ನೀವು ಒಪ್ಕೊಳ್ಳೋಕ್ಕಾಗ್ತಾಯಿಲ್ಲ ಅಂತಂದರೆ ಇನ್ನೇನಪ್ಪ ಕುಮಾರಣ್ಣ? ನೀನು ನನ್ನ ಮೇಲೆ ಸಿದ್ದರಾಮಯ್ಯನ ಮೇಲೆ ಆಮೇಲೆ ಇರಲಿ. ನಿನ್ಗೆ ಯಾರು ತೆಗೆದ್ರು ಫಸ್ಟ್ ಅವರು, ನೀನೇನು ಮಾತಾಡಿದೆ ಆ ಮಾತು ಎಲ್ಲೋಯ್ತು?